ಮಂಡಲ ಉತ್ಸವ ಕಾಲದಲ್ಲಿ ಕಲಶಾಭಿಷೇಕ, ಸಹಸ್ರ ಕಲಶಾಭಿಷೇಕಗಳು ನಡೀತವೆ. ಇದರಲ್ಲಿ ಸಾರ್ವಜನಿಕರಿಗೆ ಪಾಲ್ಗೊಳ್ಳಿಕ್ಕೆ ಒಂದು ಅವಕಾಶ ಇದೆ. ಯಾವುದೇ ದೇವಾಲಯಗಳಿಗೆ ನಾವು ಹೋದೆವು ಅಂತಂದರೆ ದೇವರಿಗೆ ಸಲ್ಲಿಸಬಹುದಾದ ಸೇವೆಗಳು ಏನು ಅನ್ನೋದ್ರ ಬಗ್ಗೆ ಒಂದು ಪಟ್ಟಿ ಇರುತ್ತೆ. ಭಕ್ತರಿಗೆ ಸಹಜವಾಗಿ ದೇವಾಲಯಕ್ಕೆ ಬಂದು ದೇವರಿಗೆ ಏನಾದರೂ ನಾವು ಸೇವೆ ಸಲ್ಲಿಸಬೇಕನ್ನುವ ಭಾವನೆ ಇರುತ್ತೆ. ಅವರ ಭಾವನೆಗಳಿಗೆ ಅನುಗುಣವಾಗಿ, ಅವರವರ ಶಕ್ತಿ ಸಾಮರ್ಥ್ಯಗಳಿಗೆ ಅನುಗುಣವಾಗಿ ಭಕ್ತರಾದವರು ಏನು ಸೇವೆಯನ್ನು ಸಲ್ಲಿಸಬಹುದು ಅಂತೊಂದು ಪಟ್ಟಿ ಇರುತ್ತೆ. ಅಯೋಧ್ಯೆಯಲ್ಲಿ ಶ್ರೀರಾಮಚಂದ್ರನ ಈ ಮಂದಿರದಲ್ಲಿ ಅಂತಹ ಯಾವುದೇ ಸೇವಾ ಪಟ್ಟಿಗಳು ಇರೋದಿಲ್ಲ. ಹಾಗಾದರೆ ಯಾವುದೇ ಭಕ್ತರಿಗೆ ದೇವಾಲಯಕ್ಕೆ ಬಂದಾಗ ಏನಾದರೂ ಸೇವೆ ಮಾಡಬೇಕು ಭಾವನೆ ಇರುತ್ತೆ. ಇಲ್ಲಿ ಅವಕಾಶ ಇಲ್ಲ ಅಂತ ನಿರಾಶರಾಗುವ ಪ್ರಸಂಗ ಇದೆ. ಅದಕ್ಕೊಂದು ಮಧ್ಯ ದಾರಿಯನ್ನು ಹೀಗೆ ನಾವು ಕಂಡುಕೊಂಡಿದ್ದೇವೆ. ಇವತ್ತು ನಾಡಿದ್ದು ದೇವರಿಗೆ ಸಹಸ್ರ ಕಲಶಾಭಿಷೇಕ ಆಗುತ್ತೆ. ಈ ಕಲಶದ ಸೇವೆಯನ್ನು ಒಬ್ಬರು ಪಡ್ಕೊಳ್ಬಹುದು. ರಜತ ಕಲಶ ಉತ್ತಮ ಪಕ್ಷ ರಜತ ಕಲಶ. ಆ ರಜತ ಕಲಶದ ಸೇವೆಯನ್ನು ಮಾಡಲಿಕ್ಕೆ ಒಂದು ಮಾನದಂಡ ಹೀಗೆ ನಾವು ಇಟ್ಕೊಳ್ತಾ ಇದ್ದೇವೆ. ಸಮಾಜ ಸೇವೆ ಮಾಡಿರಬೇಕು. ಒಂದು ಕಲಶ ಸುಮಾರು 1 ಲಕ್ಷ ರೂಪಾಯಿ ಅಂತ ಇಟ್ಕೊಂಡು, ರಜತ ಕಲಶ 1 ಲಕ್ಷ ಅಂತ ಇಟ್ಕೊಳ್ಳೋಣ. ಇದಕ್ಕೆ 10 ಪಟ್ಟು ಅಂದರೆ 10 ಲಕ್ಷದಷ್ಟು ಯಾರು ಸಮಾಜ ಸೇವೆ ಮಾಡಿರ್ತಾರೆ ಅವರು ಈ ಕಲಶ ಸೇವೆಯಲ್ಲಿ ಪಾಲ್ಗೊಳ್ಳಬಹುದು. ಅವರೊಂದು ಕಲಶ ತಗೊಂಡ್ಬರಬೇಕು. ಅದರಲ್ಲಿ ಆ ಕಲಶದ ಮೂಲಕ ದೇವರಿಗೆ ಅಭಿಷೇಕ ಮಾಡಲಾಗತ್ತೆ. ಅದನ್ನು ಮರಳಿ ಅವರಿಗೇನೆ ಪ್ರಸಾದ ರೂಪೇಣ ಕೊಡಲಾಗತ್ತೆ. ಯಾರು ಈ ಸೇವೆಯಲ್ಲಿ ಪಾಲ್ಗೊಳ್ಳಬಹುದು? ಎಲ್ಲರೂ ಬರಬಹುದು. ಅದಕ್ಕೊಂದು ಮಾನದಂಡ ಇದೆ. ರಾಮದೇವರ ಒಂದು ಮಾತು, ಜನನೇ ಜನ್ಮಭೂಮಿಶ್ಚ ಸ್ವರ್ಗಾದಪಿ ಗರಿಯಸಿ. ಈ ಮಾತಿನ ಮೂಲಕ ದೇಶಭಕ್ತಿ ನಮಗೆ ಇಷ್ಟು ಇರಬೇಕು ಅಂತ ರಾಮದೇವರು ತೋರಿಸಿಕೊಟ್ಟಿದ್ದಾರೆ. ದೇಶಭಕ್ತಿ ಬೇರೆ ಅಲ್ಲ, ರಾಮಭಕ್ತಿ ಬೇರೆ ಅಲ್ಲ. ರಾಮಭಕ್ತರಾದವರೆಲ್ಲರೂ ಕೂಡ ದೇಶಭಕ್ತರಾಗಿರಬೇಕು. ಯಾರಿಗೆ ರಾಮ ಸೇವೆ ಮಾಡಬೇಕು ಅಂತ ಬಯಕೆ ಇದೆ ಅವರು ದೇಶ ಸೇವೆ ಮಾಡಬೇಕು. ದೇಶ ಸೇವೆ ಬೇರೆ ಅಲ್ಲ, ರಾಮ ಸೇವೆ ಬೇರೆ ಅಲ್ಲ. ಹಾಗಾಗಿ ರಾಮ ಸೇವೆ ಮಾಡಬೇಕು ಅಂತ ಯಾರಿಗೆ ಅಪೇಕ್ಷೆ ಇದೆ ಅವರೊಂದು 10 ಲಕ್ಷದಷ್ಟು ದೇಶ ಸೇವೆ ಮಾಡಿ ಕಲಶ ತಗೊಂಬನ್ನಿ. ಆ ಮೂಲಕ ಆ ರಾಮದೇವರಿಗೆ ಕಲಶದ ಮೂಲಕ ಅಭಿಷೇಕ ಮಾಡಿ ಅದನ್ನು ಪ್ರಸಾದ ರೂಪೇಣ ಅವರಿಗೇನೆ ಕೊಡಲಾಗತ್ತೆ. ಏನು ದೇಶ ಸೇವೆ ಮಾಡಬಹುದು ನೋಡಿ. ಇವಾಗ ರಾಮದೇವರಿಗೊಂದು ಮನೆ ಆಯಿತು. ರಾಮ ರಾಜ್ಯದಲ್ಲಿ ನಮ್ಮ ರಾಮ ಮಂದಿರದ ಕನಸು ಮಾತ್ರ ಅಲ್ಲ, ಎಲ್ಲರಿಗೂ ರಾಮ ರಾಜ್ಯದ ಕನಸು ಇದೆ. ರಾಮ ರಾಜ್ಯದ ಕನಸು ನನ್ನ ಸಾಗಬೇಕು. ಏನು ಮಾಡೋಣ? ರಾಮದೇವರಿಗೆ ಮನೆಯಾಗೋ ಹೊತ್ತಿಗೆ ರಾಮ ರಾಜ್ಯದಲ್ಲಿ ಯಾರಿಗೊಬ್ಬನಿಗೆ ಮನೆ ಇಲ್ಲಂತೆ ಅನ್ನೋ ಮಾತು ಬಾರದ ಹಾಗೆ ನಾವು ನೋಡಿಕೊಂಡೆವು ಅಂತಂದರೆ ರಾಮರಾಜ್ಯದ ಕನಸು ನನ್ನ ಸಾಯಿತು, ರಾಮದೇವರ ಸೇವೆಯೇ ಆಯಿತು. ನಮ್ಮ ಲೈಫಲ್ಲಿ ಒನ್ ಟೈಮ್ ನನಗೆ ಅಷ್ಟು ಸಾಮರ್ಥ್ಯ ಇದೆ ಅಂತ ಇಟ್ಟುಕೊಂಡ್ರೆ ಒಂದು 10 ಲಕ್ಷದಷ್ಟು ಒಂದು ಪುಟ್ಟ ಮನೆಯನ್ನು, ಸುಭದ್ರವಾದ ಮನೆಯನ್ನು ಮಾಡಿಕೊಡ್ಲಿಕ್ಕೆ ಬೇಕಾದಷ್ಟು ಸಾಕು. ನಮ್ಮ ಲೈಫಲ್ಲಿ ಒನ್ ಟೈಮ್ ಅಂತಹ ಒಂದು ಮನೆಯನ್ನು ನಾವು ನಿರ್ಮಾಣ ಮಾಡಿಕೊಡೋಣ. ಯಾರಿಗೆ? ನನ್ನ ಮನೆ ಸುತ್ತಮುತ್ತ ನನ್ನ ಊರಲ್ಲಿ ಯಾರು ದುರ್ಬಲರಿದ್ದಾರೆ, ಅಶಕ್ತರಿದ್ದಾರೆ ಅನ್ನೋದು ನಮ್ಗೆ ಗೊತ್ತು. ನಾವೇನು ಮಾಡಬೇಕು? ನಾವೇ ಅವರಿಗೆ ನೇರವಾಗಿ ಮನೆ ಕಟ್ಟಿಕೊಡೋದು, ಅಲ್ಲಿಗೆ ಕಲಶ ತಗೊಂಬರೋದು. ನೀವು ಮಾಡಿರುವಂತಹ ಈ ಸೇವೆ ಹೌದು ಅಂತ ಊರಿನ ಹಿರಿಯರಿಂದ MLA MPC ಇರಬಹುದು, MLC ಇರಬಹುದು, DC ಇರಬಹುದು, ತಹಶೀಲ್ದಾರ್ ಇರಬಹುದು, ಕೊನೆಗೆ ಯಾವುದೇ ಗೆಜೆಟೆಡ್ ಆಫೀಸರ್ಸ್ ಇರಬಹುದು, ಅವ್ರ ಮೂಲಕ ಇದನ್ನು ಪ್ರಮಾಣ ಪತ್ರವನ್ನು ತಗೊಂಡ್ಬಂದರೆ ಆವಾಗ ಇವರು ಹೌದು 10 ಲಕ್ಷದಷ್ಟು ದೇಶ ಸೇವೆ ಮಾಡಿದ್ದಾರೆ ಅನ್ನೋದು ತೀರ್ಮಾನ ಆಗತ್ತೆ. ಅವರು ತಂದಿರುವ ಕಲಶವನ್ನು ದೇವರಿಗೆ ಸಮರ್ಪಣೆ ಮಾಡಿ ಪ್ರಸಾದ ರೂಪದಿಂದ ಕೊಡಬಹುದು. ಈ ರೀತಿಯಾಗಿ ಎಲ್ಲರೂ ಮಾಡಿಕೊಂಡು ಬಂದರು ಅಂತಂದರೆ ರಾಮರಾಜ್ಯದ ಕನಸು ನನಸಾಯಿತು, ರಾಮದೇವರ ಸೇವೆ ಆಯಿತು. ನಾವು ಮಾಡಿರೋ ರಾಮದೇವರ ಸೇವೆಗೆ ಈ ಕಲಶವೇ ನಮಗೆ ಏನು ಪ್ರಸಾದ ರೂಪದಲ್ಲಿ ಸಿಗತ್ತೆ. ನಮ್ಮ ಮನೆತನದಲ್ಲಿ ಶಾಶ್ವತವಾಗಿ ಅದು ಉಳಿಯುತ್ತೆ. ಇಂತಹ ಒಂದು ಸೇವೆಗೆ ಅವಕಾಶ ಇದೆ. ಯಾರು ಅಪೇಕ್ಷೆ ಪಡ್ತಾರೋ ಅದನ್ನು ಈ ಸೇವೆಯಲ್ಲಿ ಪಾಲ್ಗೊಳ್ಬೋದು.
ಇದು ಈ ಅಕೌಂಟಿಗೆ ಅದನ್ನು ಹಾಕಿ ಅದು ಹಾಗೆ ಹೋಗಿ ನೋಡಿಕೊಂಡ್ರು ಮುಗಿದು. ಅಥವಾ ಕೆಲಸ ಶುರು ಮಾಡಬೇಕು. ಹೌದು, ಕೆಲಸ ಶುರು ಮಾಡಿ ಅದು ನಿಶ್ಚಯ ಆಗಬೇಕು. ಮನೆ ಮಾತ್ರ ಅಥವಾ ಬೇರೆ ಇವಾಗ ಅದನ್ನು ಇಟ್ಕೊಂಡಿದ್ದೇವೆ. ಮನೆ ಮಾತ್ರ ಅಂತ ಅಲ್ಲ, ಯಾರಿಗೆ ವಿದ್ಯಾರ್ಥಿಗಳಿಗೆ ಅಧ್ಯಯನಕ್ಕೆ ಸಹಾಯ ಮಾಡಬಹುದು, ಇನ್ನು ರೋಗಿಗಳಾದವರಿಗೆ ಮೆಡಿಕಲ್ ಹೆಲ್ಪ್ ಮಾಡಬಹುದು, ಇಲ್ಲ ಗೋಶಾಲೆಗಳಿದ್ದಾವೆ ಒಂದಿಷ್ಟು ಗೋಗಳನ್ನು ಅಡಾಪ್ಟ್ ಮಾಡಿಕೊಡಬಹುದು, ಯಾರಿಗೆ ನಿವೇಶನ ಇಲ್ಲ ಮನೆ ಕಟ್ಟಲಿಕ್ಕೆ ಅವರು ಒಬ್ಬರು ನಿವೇಶನ ಕೊಡಬಹುದು, ಇನ್ನೊಬ್ಬರು ಮನೆ ಕಟ್ಟಿ ಕೊಡಬಹುದು. ಹೀಗೆ ಸಮಾಜಮುಖಿಯಾಗಿರತಕ್ಕಂತಹ ಸೇವೆಗಳಾಗಬೇಕು. ನಮ್ಮ ಫ್ಯಾಮಿಲಿಯಿಂದ ಹೊರಗೆ ಇನ್ನೊಬ್ಬರಿಗೆ ನಾವು ಕಷ್ಟದಲ್ಲಿರುವವರಿಗೆ ಸಹಾಯ ಮಾಡಿದೆವು ಅಂತಂದರೆ ಇದು ದೇಶ ಸೇವೆ, ಇದೇ ರಾಮದೇವರ ಸೇವೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.